ಟೈಮ್ಸ್ ಆಫ್ ಪಬ್ಲಿಕ್ಕಿಗೆ ಸ್ವಾಗತ. ನಾನು ನಿಮ್ಮ ಧರ್ಮೇಂದ್ರ ರೆಡ್ಡಿ. ಇವತ್ತು ನಾವು ಗದಗ ಜಿಲ್ಲೆ ಗದಗ ತಾಲೂಕಿನ ಕಳಸಾಪುರ ಗ್ರಾಮದಲ್ಲಿರುವಂಥದ್ದು. ಇಲ್ಲಿ ಅನೇಕ ಶಿಲ್ಪಕಲಾ ದೇಗುಲಗಳು ಕಾಣಸಿಗುತ್ತವೆ. ಅದರಲ್ಲಿ ಕೆಲವು ನಶಿಸಿ ಹೋಗುವಂಥ ಸ್ಥಿತಿ ತಲುಪಿವೆ, ಇನ್ನು ಕೆಲವುಗಳು ನಿಮಗೆ ಕಾಣಸಿಗುತ್ತವೆ. ಅಂಥದ್ರಲ್ಲಿ ನಾವು ಇರುವುದು ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನ. ಇದು ಅವಸಾನದ ಅಂಚಿನಲ್ಲಿರುವಂಥದ್ದು. ಈ ಅವಸಾನದ ಅಂಚಿನಲ್ಲಿರುವಂಥದ್ದು ಯಾವ ಕಾಲದ್ದು, ಯಾರ ಆಳ್ವಿಕೆಯಲ್ಲಿ ಕಟ್ಟಿದ್ದು, ಈ ಎಲ್ಲ ಸ್ಥಿತಿ, ಈ ಎಲ್ಲ ಐತಿಹಾಸಿಕ ಹಿನ್ನೆಲೆಯನ್ನು ನಾವು ನಿಮಗೋಸ್ಕರ ಇಂತಹ ಅನೇಕ ದೇಗುಲಗಳು ಇವತ್ತು ಇತಿಹಾಸದ ಪುಟದಲ್ಲಿ ಮರೆಯಾಗುತ್ತಿರುವುದು ಶೋಚನೀಯ ಸ್ಥಿತಿ. ಇಂಥ ಶಿಲ್ಪಕಲಾ ದೇಗುಲಗಳು ಇತಿಹಾಸ ಪುಟದಲ್ಲಿ ಮರೆಯಾದರೆ ಮುಂದಿನ ಜನಾಂಗಕ್ಕೆ ತಿಳಿಸುವುದು ಬಹಳ ಕಷ್ಟಕರವಾಗುತ್ತದೆ. ಇಂಥ ಐತಿಹಾಸಿಕ ದೇವಸ್ಥಾನಗಳನ್ನು ಸಂರಕ್ಷಿಸಿ ಮುಂದಿನ ಜನಾಂಗಕ್ಕೆ ಕೊಂಡೊಯ್ಯುವ ಪ್ರಯತ್ನ ಇಂದ ಸರ್ಕಾರ ಆಗಲಿ, ಸಂಘ ಸಂಸ್ಥೆಗಳಾಗಲಿ, ಮಠಮಾನ್ಯಗಳು ಕೂಡ ಇಂಥ ಕೆಲಸಕ್ಕೆ ಕೈ ಜೋಡಿಸಿದಾಗ ಮಾತ್ರ ಇವತ್ತು ಶಿಲ್ಪಕಲಾ ದೇಗುಲಗಳು, ಅನೇಕ ಇಂಥ ಐತಿಹಾಸಿಕ ದೇವಸ್ಥಾನಗಳು ಉಳಿಯುತ್ತವೆ. ಸರ್ ನಮಸ್ಕಾರ. ರಾಮಲಿಂಗೇಶ್ವರ ದೇವಸ್ಥಾನದ ಕುರಿತು ಇವತ್ತು ನಮ್ಮ ವೀಕ್ಷಕರಿಗೆ ಈ ಪರಿಚಯಾತ್ಮಕ ಒಂದು ವಿಷಯವನ್ನು ಮಾತಾಡೋಣ. ಸರ್, ಮೊದಲಿಗೆ ಕಳಸಾಪುರ ಅನ್ನೋ ಈ ಊರಿಗೆ ಹೆಸರು ಯಾವ ರೀತಿ ಬಂತು ಅದನ್ನು ನಮ್ಮ ವೀಕ್ಷಕರಿಗೆ ಹೇಳುವಂಥ ಒಂದು ಪ್ರಯತ್ನ. ಈ ಗದಗ ತಾಲೂಕಿನ ಕಳಸಾಪುರ ಗ್ರಾಮ ಗದಗ ಜಿಲ್ಲೆಯಲ್ಲಿ, ಈ ಗದಗ ಜಿಲ್ಲೆಯಾದ್ಯಂತ ಸಾಕಷ್ಟು ದೇವಾಲಯಗಳಿದ್ದಾವೆ. ಪ್ರಾಚೀನ ಸ್ಮಾರಕಗಳು ಕೆಲವು ಅಳಿದುಳಿದು ನಶಿಸಿ ಹೋಗ್ತಾ ಇದ್ದಾವೆ. ಈಗ ಈ ರಾಮಲಿಂಗೇಶ್ವರ ದೇವಾಲಯ ಅಳಿದುಳಿದಿರುವಂಥ ಒಂದು ಅವಶೇಷವಾಗಿ ಈ ಗೋಪುರದ ಮೇಲೆ ಸಾಕಷ್ಟು ಗಿಡಗಂಟಿಗಳು ಬೆಳೆದು ಬೃಹತ್ ಪ್ರಮಾಣದ ಗಿಡ ಆವರಿಸಿರುವುದರಿಂದ ಇದರ ಎರಡೂ ಬಾಗಿಲುವಾಡ ಹಾಳಾಗಿರುವುದರಿಂದ ಈ ರಾಮಲಿಂಗೇಶ್ವರ ದೇವಾಲಯ ಕುರಿತು ಇಲ್ಲಿ ವೀಕ್ಷಕರಿಗೆ ಕಳಸಾಪುರದ ಇತಿಹಾಸದೊಂದಿಗೆ ಪ್ರಾರಂಭಿಸ್ತಾ ಇದ್ದೇನೆ. ಕಳಸಾಪುರ ಅಂತಂದರೆ ಕಳಸಪ್ರಾಯವಾಗಿರುವಂಥ ಊರು ಕಳಸಾಪುರ. ಕೃತಪೂರ್ವ ಮಹಾತ್ಮೆಯಲ್ಲಿ ಕಳಸಾಕ್ಷ, ಬೆಲ್ದಟ, ನಾಗಾರ್ಜುನ, ನಾಗಾವಿ, ಕಪತ ರಾಕ್ಷಸ ಅಂದರೆ ಇಲ್ಲಿ ಬೆಟ್ಟಗಳಾಗಿ ಬಿದ್ದರು ಅನ್ನುವಂಥ ಕಥೆಯನ್ನು, ಅಂದರೆ ಪುರಾಣ ಕಥೆಯನ್ನು ನಾವು ಹೇಳ್ತೀವಿ. ಕೃತಪೂರ್ವ ಮಹಾತ್ಮೆಯಲ್ಲಿ ಇದ್ರ ಬಗ್ಗೆ ಒಂದು ಬರುತ್ತೆ. ದೊಡ್ಡದಾದಂಥ ದೈತ್ಯಾಕಾರದ ಒಬ್ಬ ರಾಕ್ಷಸ ಅವನ ಅವಸಾನ ಆದಮೇಲೆ ಗುಡ್ಡಗಳ ಉಪಾಧಿಯಲ್ಲಿ ಬಿದ್ದರೆ ದಡ ಅನ್ನೋದು ಬಿದ್ದದ್ದು ಬೆಲ್ದಟ ಅಂದರೆ ಬೆಳದಡಿ ಆಯಿತು. ಆಮ್ಯಾಗ ಕಳಸ ಅಂತಂದರೆ ಅವನ ಕಿರೀಟಪ್ರಾಯವಾಗಿ ಕಿರೀಟ ಬಿದ್ದದಕ್ಕೆ ಕಳಸಾಪುರ ಅಂದರು. ಇನ್ನು ಕಿರೀಟಗೇರಿ ಅಂತ ಏನು ಕರಿತೀವಿ ಹುಲ್ಗೋಳ ಹತ್ರ, ಅವನ ಕಿರೀಟ ಅಲ್ಲಿ ಬಿತ್ತು, ಶಿರೋಭಾಗ ಇಲ್ಲಿ ಬಿತ್ತು. ಇಂಥ ದೈತ್ಯಾಕಾರದ ಒಂದು ಏನು ಬೆಟ್ಟ ರಾಕ್ಷಸ ಅವಸಾನ ಯಾವ ರೀತಿ ಆಯಿತು ಅನ್ನೋದನ್ನು ಕೃತಪೂರ್ವ ಮಹಾತ್ಮೆಯಲ್ಲಿ ಈ ಕ್ಷೇತ್ರದ ವರ್ಣನೆಯನ್ನು ಮಾಡುವ ಹೊತ್ತಿನಾಗ ಈ ರೀತಿ ಊರುಗಳ ಇತಿಹಾಸ 22 ಗ್ರಾಮಗಳ ಇತಿಹಾಸ ಇದೆ. ಆ 22 ಗ್ರಾಮಗಳಲ್ಲಿ ಈ ಕಳಸಾಪುರನೂ ಒಂದೊಂದು ಹೇಳ್ತಾ ಫಸ್ಟ್ 1ನೇ ಅಧ್ಯಾಯ 18 ಅಧ್ಯಾಯದೊಳಗೆ ಕಪ್ಪತಗಿರಿ ಕಪೋತ ಮಹಿಮೆ ಅಂತ ಹೇಳ್ತಾ, ಇಲ್ಲಿ ಕಳಸಾಪುರ ಅಂದರೆ ಹೇಳಿದ್ದೆ ನಾನು, ಶಿರೋಪ್ರಾಯವಾಗಿರುವಂಥ ಊರು. ಈ ಕಳಸಾಪುರದಲ್ಲಿ ಅನೇಕ ದೇವಾಲಯಗಳಿದ್ದಾವೆ, ಶೈವ ದೇವಾಲಯಗಳು. ಇಲ್ಲಿ ಜೈನ ಒಂದು ತೀರ್ಥಂಕರ. ವೀಕ್ಷಕರೇ, ಇವತ್ತು ನಾವು ರಾಮಲಿಂಗೇಶ್ವರ ನವರಂಗದ ಮಂಟಪದಲ್ಲಿದ್ದೇವೆ. ಈ ಮಂಟಪದ ಕುರಿತು ನಮ್ಮ ಶಿಲ್ಪಕಲೆ ತಜ್ಞರಾದಂಥ ಕಟ್ಟಿಮನಿಯವರು ಇದ್ರ ಬಗ್ಗೆ ಕುರಿತು ನಮ್ಮ ವೀಕ್ಷಕರಿಗೆ ಹೇಳ್ತಾರೆ. ಕಳಸಾಪುರ ಗ್ರಾಮದ ರಾಮಲಿಂಗೇಶ್ವರ ದೇವಾಲಯದ ಈ ನವರಂಗದ ಮಧ್ಯೆ ಇರುವಂಥ ಮಂಟಪದಲ್ಲಿ ನಾನು ನಿಂತಿದ್ದೇನೆ. ಈ ನವರಂಗದ ಮಂಟಪದಲ್ಲಿ ಮೇಲೆ ಭುವನೇಶ್ವರಿ ಕಲಾತ್ಮಕ ಕೆತ್ತನೆ ಇದೆ. ಈ ಸ್ತಂಭಾಕಾರದ 4 ಕಂಬಗಳನ್ನು ನಾವು ನೋಡ್ತಾ ಇದ್ದೇವೆ. ಈ ದೇವಸ್ಥಾನಕ್ಕೆ 2 ಕಡೆ ಪ್ರವೇಶ ದ್ವಾರ ಬಾಗಿಲುಗಳು ಇದ್ದಾವೆ. ಈಗ ಬಾಗಿಲುಗಳು ನಶಿಸಿ ಹೋಗಿದ್ದಾವೆ, ಅಂದರೆ ಹಾಳಾಗಿದೆ. ಒಟ್ಟಾರೆ ಈ ದೇವಾಲಯ ಸುಸ್ಥಿತಿ ಇಲ್ಲ. ಅಂದರೆ ಈ ದೇವಸ್ಥಾನದ ಗರ್ಭಗೃಹ, ಅಂತರಾಳ, ನವರಂಗದ ಮಂಟಪ ಇದ್ದರೂ ಹೊರಗೋಡೆ ಶಿಥಿಲವಾಗಿ
ಗೋಪುರದಲ್ಲಿ ಸಾಕಷ್ಟು ಗಿಡಗಳು ಗಂಟೆಗಳು ಬೆಳೆದಿದ್ದಾವೆ ಅಂತ ಹೇಳ್ತಾ ಈ ರಾಮಲಿಂಗೇಶ್ವರ ದೇವಾಲಯದ ಬಗ್ಗೆ ಮುಂದಿನ ಹಂತದಲ್ಲಿ ವಿಸ್ತೃತವಾಗಿ ತಿಳಿದುಕೊಳ್ಳುವ. ಈಗ ನಾವು ರಾಮಲಿಂಗೇಶ್ವರ ದೇವಸ್ಥಾನದ ಅಂತರಾಳದಲ್ಲಿದ್ದೀವಿ. ಈ ಅಂತರಾಳದ ಕುರಿತು ನಮ್ಮ ವೀಕ್ಷಕರಿಗೆ ಏನು ವಿಶೇಷತೆಯನ್ನು ಹೇಳಿ ಸರ್. ಈ ಅಂತರಾಳ ಕುರಿತು ರಾಮಲಿಂಗೇಶ್ವರ ದೇವಾಲಯದ ನವರಂಗದ ಮುಂದೆ ಬರ್ತಕ್ಕಂಥ ಮಧ್ಯಭಾಗದಲ್ಲಿ ಇದಕ್ಕೆ ಅಂತರಾಳ ಅಂತ ಕರಿತೀವಿ, ಅದರ ಮಿಡ್ ಪೋರ್ಷನ್ ಅಂತ ಕರಿತೀವಿ. ಈ ಅಂತರಾಳಗಳಿಗೆ ಹೆಚ್ಚು ಕಲಾತ್ಮಕ ಕೆತ್ತನೆ ಯಾವುದೇ ಇದು ಗೋಡೆಗಳು ಇಲ್ಲ. ಈ ಅಂತರಾಳಕ್ಕೆ ಹೊಂದಿ ಇರುವಂಥ ಗರ್ಭಗೃಹದ ಬಾಗಿಲುವಾಡ, ಆ ಬಾಗಿಲುವಾಡದ ಮಧ್ಯದೊಳಗ ಗಜಲಕ್ಷ್ಮಿ, ಎರಡು ಕಡೆ ಆನೆಗಳು, ಮಧ್ಯದಲ್ಲಿ ಲಕ್ಷ್ಮಿ ಕುಳಿತಿದ್ದಾಳೆ. ಆ ಲಕ್ಷ್ಮಿಗೆ ಆನೆಗಳು ಸೊಂಡೆ ಮುಖಾಂತರ ಹೂವು ಅಥವಾ ನೀರನ್ನು ಹಾಕುವಂಥ ಒಂದು ಕೆತ್ತನೆ ಹೆಚ್ಚು ವಿಸ್ತೃತವಾಗಿ ಆಳವಾಗಿ ಕೆತ್ತಿಲ್ಲ ಅಂತ ಹೇಳ್ತಾ ಇದು ಒಂದು ಪ್ರಾಯೋಗಿಕ ಹಂತವಾಗಿ ಕೆತ್ತಿರುವಂಥ ಬಾಗಿಲುವಾಡ ನಮಗೆ ಇದೆ. ಅಧ್ಯಯನ ಮಾಡೋರಿಗೆ, ವಾಸ್ತುಶಿಲ್ಪ ಶೈಲಿಯನ್ನು ಅಧ್ಯಯನ ಮಾಡೋರಿಗೆ ಇದೊಂದು ವಿಶಿಷ್ಟ ಪ್ರಕಾರದ ಬಾಗಿಲುವಾಡ ಅಂತ ಹೇಳ್ತಾ ಇಲ್ಲಿ ಮುಂದೆ ಗರ್ಭಗೃಹದೊಳಗೆ ಈಶ್ವರ ಲಿಂಗು ಇದೆ. ಸರ್, ರಾಮಲಿಂಗೇಶ್ವರ ಕುರಿತು ನಮ್ಮ ವೀಕ್ಷಕರಿಗೆ ಈ ರಾಮಲಿಂಗೇಶ್ವರ ದೇವಸ್ಥಾನದ ಕೆತ್ತನೆ, ಈ ಶೈಲಿ ಯಾವ ಶೈಲಿ, ಇದನ್ನು ನಮ್ಮ ವೀಕ್ಷಕರಿಗೆ ಹೇಳಿಸಿ. ಇಲ್ಲಿರ್ತಕ್ಕಂಥ ರಾಮಲಿಂಗೇಶ್ವರ ದೇವಾಲಯದಲ್ಲಿ ಈ ಶಿವಲಿಂಗವನ್ನು ಮತ್ತು ಪುನರ್ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಮೇಲಿನ ಪಾಣಿಪೀಠ ಹೋಗಿ ಮತ್ತು ಬೇರೆ ಪಾಣಿಪೀಠದೊಂದಿಗೆ ಈಶ್ವರ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮೂಲ ಏನು ರಾಮಲಿಂಗೇಶ್ವರ ದೇವಾಲಯ ಈ ಗರ್ಭಗೃಹದೊಳಗೆ ಇರುವಂಥ ಕಲಾತ್ಮಕ ಕೆತ್ತನೆಯನ್ನು ನಾವು ಈ ಶಿವಲಿಂಗದಲ್ಲಿ ನೋಡಿದಾಗ ಇದರ ಕಾಲಮಾನ 10 ಕಲ್ಯಾಣ ಚಾಲುಕ್ಯರ ಕಾಲದ ಒಂದು ಏನು ಪ್ರಾರಂಭಿಕ ಹಂತ ಅಂತ ಕರಿತೀವಿ. ಇಲ್ಲಿ 11ನೇ ಶತಮಾನದ ಈ ದೇವಾಲಯ, ಇಲ್ಲಿ ಕಲಾತ್ಮಕ ಕೆತ್ತನೆಯನ್ನು ನಾವು ಗಮನಿಸಬೇಕು ಅಂತ ಹೇಳ್ತಾ ಕಲ್ಯಾಣ ಚಾಲುಕ್ಯರ ಕಾಲ 10ರಿಂದ 11, 12ನೇ ಶತಮಾನದವರೆಗೂ ಅನೇಕ ದೇವಾಲಯಗಳು ನಿರ್ಮಾಣ ಆಗಿದ್ದು, ಅದರಲ್ಲಿ ಈ ಗದಗ ಜಿಲ್ಲೆಯೊಳಗೆ ಸಾಕಷ್ಟು ಕಲ್ಯಾಣ ಚಾಲುಕ್ಯರ ಕಾಲದ ವಿವಿಧ ಪ್ರಕಾರದ ಗೋಪುರಗಳನ್ನು ಮತ್ತು ನಕ್ಷತ್ರಾಕಾರದ ತಳಪಾಯದ ದೇವಾಲಯಗಳನ್ನು, ಇತರೆ ಏನು ದೇವಾಲಯಗಳ ಒಂದು ವಿಶಿಷ್ಟ ಪ್ರಕಾರ ಅಂತ ಏನು ಕರಿತೀವಿ, ಈ ಗದಗಿನ ತ್ರಿಕುಟೇಶ್ವರ ದೇವಾಲಯದಿಂದ ಪ್ರಾರಂಭವಾಗಿ ಇಡೀ ಗದಗ ಜಿಲ್ಲೆಯಾದ್ಯಂತ ಅನೇಕ ಪ್ರಕಾರದ ದೇವಾಲಯಗಳಿವೆ ಅಂತ ಹೇಳ್ತಾ ಈ ಕಳಸಾಪುರದಲ್ಲಿರುವಂಥ ದೇವಾಲಯಗಳು, ಇದು ನಾನು ಆಗಲೇ ಹೇಳಿದ ಹಾಗೆ ರಾಮಲಿಂಗೇಶ್ವರ, ಸೋಮೇಶ್ವರ, ಕಲ್ಮೇಶ್ವರ, ಈಶ್ವರ ದೇವಾಲಯ ಹಾಗೂ ಜೈನ ತೀರ್ಥಂಕರ ಶಿಲ್ಪಗಳು, ಶಾಸನಗಳು, ಜೊತೆಗೆ ಇಲ್ಲಿ ಸಿಕ್ಕಿರುವಂಥ ಎಲ್ಲ ಶಿಲ್ಪ ಶಾಸನಗಳನ್ನು ಸಂಗ್ರಹ ಮಾಡಿಟ್ಟಿದ್ದಾರೆ. ಇಲ್ಲಿ ಒಂದು ಗೊಮ್ಮಟಾಕಾರದ ಗೊಮ್ಮಟನ ಮೂರ್ತಿ ಅಂದರೆ ಬಾಹುಬಲಿ, ಕಳಸಾಪುರದ ದಿನ್ನಿ ದೇವರಂತ ಏನು ಕರಿತೀವಿ, ಅದನ್ನು ಸಹ ರಾಜ್ಯ ಸರ್ಕಾರದ ಪ್ರಾಚ್ಯವಸ್ತು ಸಂಗ್ರಹಾಲಯ ಇಲಾಖೆಯಿಂದ ದುರಸ್ತಿ ಮಾಡಿದ್ದಾರೆ. ಒಟ್ಟಾರೆ ಕಳಸಾಪುರ ಗದಗ ಹತ್ತಿರದ ಗ್ರಾಮದಲ್ಲಿ ಅನೇಕ ಪ್ರಾಚೀನ ಸ್ಮಾರಕಗಳು ನೋಡಲಿಕ್ಕೆ ಇದ್ದಾವೆ ಅನ್ನೋದನ್ನು ವೀಕ್ಷಕರು ಗಮನಿಸಬೇಕು. ಇದು ಪ್ರವಾಸಿ ಸ್ಥಳವಾಗಿ ಇದನ್ನು ನಾವು ಪರಿವರ್ತಿಸಬೇಕು ಅಂದರೆ ಗದಗ ಸುತ್ತಮುತ್ತ ಇರುವಂಥ ಎಲ್ಲ ದೇವಾಲಯಗಳನ್ನು ಒಂದು ಬಸ್ಸಿನ ಮುಖಾಂತರ ಎಲ್ಲ ದೇವಾಲಯಗಳ ವೀಕ್ಷಣೆಗೆ ಅವಕಾಶ ಮಾಡಿಕೊಡ್ಬೇಕು. ಇದಕ್ಕೆ ಪ್ರವಾಸೋದ್ಯಮ ಇಲಾಖೆ ಹಾಗೂ ಪ್ರಾಚ್ಯವಸ್ತು ಸರ್ಕಾರಿ ಪ್ರಾಚ್ಯವಸ್ತು ಸಂಗ್ರಹಾಲಯ ಇಲಾಖೆ, ಇಲ್ಲಿರ್ತಕ್ಕಂಥ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಈ ಗದಗಿನ ದೇವಾಲಯಗಳ ಕುರಿತು ಹೆಚ್ಚು ಆಸಕ್ತಿಯನ್ನು ಹೊಂದಿದ್ರೆ ಇಲ್ಲಿ ರಾಜಕೀಯ ಮುತ್ಸದ್ದಿಗಳು ಅಂದರೆ ಇಲ್ಲಿ ರಾಜಕೀಯ ಧುರೀಣರು ಇದ್ರ ಬಗ್ಗೆ ಗಮನ ಕೊಟ್ಟಾಗ ಗದಗ ಜಿಲ್ಲೆಗೆ ಪ್ರವಾಸೋದ್ಯಮ ಬೆಳೆದು ಬರಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ಈ ಕಳಸಾಪುರದ ರಾಮಲಿಂಗೇಶ್ವರ ದೇವಾಲಯ ಕಲ್ಯಾಣ ಚಾಲುಕ್ಯರ ಕಾಲದ ದೇವಾಲಯ ಅವಸಾನದ ಹಂತದಲ್ಲಿದೆ. ಈಗ ಉಳಿದಿರುವಂಥ ಗರ್ಭಗೃಹ, ಅಂತರಾಳ, ನವರಂಗದೊಂದಿಗೆ ಬಾಗಿಲುವಾಡುಗಳಿಲ್ಲ. ಗೋಪುರದಲ್ಲಿ ಸಾಕಷ್ಟು ಗಿಡಗಂಟೆಗಳು ಬೆಳೆದಿದ್ದು ಇದನ್ನು ಪುನರ್ ನಿರ್ಮಾಣ ಮಾಡಿ ದುರಸ್ತಿ ಮಾಡಬೇಕಂತ ಹೇಳ್ತಾ ವೀಕ್ಷಕರು ದಯವಿಟ್ಟು ಈ ಕಳಸಾಪುರದ ರಾಮಲಿಂಗೇಶ್ವರ ದೇವಾಲಯ ನೋಡಿ ಇದರ ಬಗ್ಗೆ ಸತ್ಯಾಸತ್ಯತೆಯನ್ನು ಅರಿಬೇಕಂತ
ರಾಮಲಿಂಗೇಶ್ವರ ದೇವಸ್ಥಾನದ ಕುರಿತು ಇದುವರೆಗೂ ತಾವು ಕೇಳಿದರೆ ವೀಕ್ಷಕರೇ, ಈ ರಾಮಲಿಂಗೇಶ್ವರ ದೇವಸ್ಥಾನ ಒಂದು ಶೀತಲಾವಸ್ಥೆಯಲ್ಲಿ ಇದೆ. ಗಿಡಗಂಟೆಗಳು ಬೆಳೆದು ಇವತ್ತು ಪ್ರವಾಸಿಗರನ್ನು ನೋಡಲಾರ್ದಂಥ ಸ್ಥಿತಿ ಒಳಗೈತಿ. ಇದಕ್ಕೆ ಸಂಬಂಧಪಟ್ಟ ಇಲಾಖೆಗಳು, ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಈ ಕಾಯಕಲ್ಪವನ್ನು ಕೊಡಬೇಕಂತ ಇವತ್ತು ನಮ್ಮ ಜೊತೆ ಅದ ಕಟ್ಟಿಮನಿಯವರು ಇದ್ದಾರೆ. ಅದರ ಬಗ್ಗೆ ಏನು ಹೇಳ್ತಾರೆ ಅಂತ ಅವ್ರನ್ನ ಕೇಳೋಣ. ಸರ್, ಇದ್ರ ಬಗ್ಗೆ ಕಾಯಕಲ್ಪ ಕೊಡುವುದ ಕುರಿತು ಏನು ಹೇಳ್ತೀರಿ ಸರ್? ಗದಗ ಜಿಲ್ಲೆಯಲ್ಲಿ ಸಾಕಷ್ಟು ಕಲ್ಯಾಣ ಚಾಲುಕ್ಯರ ಕಾಲದ ಪ್ರಾಚೀನ ಸ್ಮಾರಕಗಳಿವೆ ಅಂತ ಹೇಳಿದೆ. ಆ ದಿಶೆಯೊಳಗೆ ಇಲ್ಲಿ ಕಳಸಾಪುರದಲ್ಲಿರುವಂಥ ಅನೇಕ ಪ್ರಾಚೀನ ಸ್ಮಾರಕಗಳಲ್ಲಿ ಕೆಲವು ದುರಸ್ತಿ ಮಾಡಿದ್ದೇವೆ ಪ್ರಾಚ್ಯವಸ್ತು ಸಂಗ್ರಹಾಲಯ ಇಲಾಖೆಯಿಂದ. ಇನ್ನು ಕೆಲವು ಪ್ರಾಚ್ಯವಸ್ತು ಸಂಗ್ರಹಾಲಯ ಇಲಾಖೆಯಿಂದ ದುರಸ್ತಿ ಆಗಬೇಕಾದ್ರೆ ಇದಕ್ಕೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಅಂತ ಏನು ಗದಗ ಜಿಲ್ಲಾಡಳಿತದವರು ಇಲ್ಲಿ ಇದಕ್ಕೆ ಸೂಕ್ತವಾದಂಥ ರಸ್ತೆ ನಿರ್ಮಾಣ ಆಗಬೇಕು, ಇದಕ್ಕೆ ಅನುದಾನ ಕೊಡಬೇಕು. ಇದಕ್ಕೆ ಸಂಬಂಧಪಟ್ಟಂಥ ಶಾಸಕರ ನಿಧಿಯಿಂದ ಇದಕ್ಕೆ ಸಹಾಯಧನ ಕೊಟ್ಟರೆ ಇಲಾಖೆ ಅಥವಾ ಜಿಲ್ಲಾ ಪಂಚಾಯತದಿಂದಲೂ ಇದನ್ನು ಸ್ವಲ್ಪ ದುರಸ್ತಿ ಮಾಡಿ ಸಾರ್ವಜನಿಕರು ವೀಕ್ಷಣೆ ಮಾಡೋಂಗೆ ಆಗ್ತದೆ. ಈ ದಿಶೆಯೊಳಗೆ ಪ್ರಯತ್ನ ಎಲ್ಲರೂ ಮಾಡಬೇಕು ಅಂತ ಹೇಳ್ತಾ, ಒಟ್ಟಾರೆ ಇದು ಪ್ರಾಚ್ಯವಸ್ತು ಸಂಗ್ರಹಾಲಯ ಇಲಾಖೆ ನೇರವಾಗಿ ಸಂಬಂಧಪಟ್ಟರು ಇದಕ್ಕೆ ಚಾಲನೆ ನೀಡಬೇಕಾಗಿದ್ದು ಶಾಸಕರು, ಅಂದರೆ ರಾಜಕೀಯ ಪ್ರತಿನಿಧಿಗಳು ಮತ್ತು ಜಿಲ್ಲಾಡಳಿತ ಅಂತ ಹೇಳ್ತಾ, ಜಿಲ್ಲಾಧಿಕಾರಿಗಳ ಗಮನಕ್ಕೆ ಅಂದರೆ ಜಿಲ್ಲಾಡಳಿತ ಗಮನಕ್ಕೆ ಈ ವಿಷಯವನ್ನು ನಾವು ತೆಗೆದುಕೊಂಡು ಹೋದಾಗ ಅದಕ್ಕೆ ಸೂಕ್ತ ಪರಿಹಾರ ಉತ್ತರ ದೊರೀತದ. ಜೊತೆಗೆ ದುರಸ್ತಿಯಾಗಿ ಈ ಕಳಸಾಪುರ ಗ್ರಾಮ ಪ್ರವಾಸೋದ್ಯಮ ದೃಷ್ಟಿಯಿಂದ ಅಭಿವೃದ್ಧಿ ಆಗ್ತದಂತ ನನ್ನ ಅಭಿಪ್ರಾಯವನ್ನು ನಾನು ತಿಳಿಯಪಡಿಸ್ತಾ ಇದ್ದೆ. ಕೇಳಿದ್ರಲ್ಲ ವೀಕ್ಷಕರೇ, ಇದುವರೆಗೂ ಅದ ಕಟ್ಟಿಮನಿಯವರ ಮಾತುಗಳನ್ನು ಕೇಳಿದ್ರಿ. ಏನು ಈ ಗ್ರಾಮದ ರಾಮಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ಕುರಿತು ತಾವು ಕೇಳಿದ್ರಿ. ಈ ಅಭಿವೃದ್ಧಿ ಪರ ಜನಪ್ರತಿನಿಧಿಗಳು ಕೆಲಸ ಮಾಡಬೇಕು, ಹಾಗೆ ಅಧಿಕಾರಿಗಳು ಕೂಡ ಮುತುವರ್ಜಿ ವಹಿಸಿಕೊಂಡು ಈ ಕೆಲಸಕ್ಕೆ ತಮ್ಮ ಕಾಯಕ ನಿಷ್ಠೆಯನ್ನು ನೀಡಬೇಕಂತ ಹೇಳಿದರು. ಆ ರೀತಿಯಾಗಿ ಪ್ರವಾಸೋದ್ಯಮ ಇವತ್ತು ಕಳಸಾಪುರದ ಅಭಿವೃದ್ಧಿ ಅಂದರೆ ಪ್ರವಾಸೋದ್ಯಮಕ್ಕೆ ಅವಕಾಶ ಮಾಡಿಕೊಟ್ಟಂಗೆ ಆಗುತ್ತೆ. ಆ ನಿಟ್ಟಿನಲ್ಲಿ ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳು, ಜನಪ್ರತಿನಿಧಿಗಳು ಇದಕ್ಕೆ ಕೂಡಲೇ ಕಾಯಕಲ್ಪವನ್ನು ನೀಡಬೇಕು ಅಂತ ಹೇಳ್ತಾ, ಪ್ರಿಯ ವೀಕ್ಷಕರೇ, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ತಾವು ಸಬ್ಸ್ಕ್ರೈಬ್ ಆಗಿ ಮುಂದಿನ ಇಂಥ ವಿಡಿಯೋಗಳೊಂದಿಗೆ, ರೋಚಕ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿಯಾಗ್ತೀವಿ. ನಮಸ್ಕಾರ.